engagement program where our nursery to grade 1 learners are confidently showcasing their learning through Credo materials. Today is not just an exhibit, it is a celebration of their experiential learning and joyful discovery. And my dear angels, eyes on me. Where am I? Where am I? So eyes on me. Thank you. Okay. So dear parents, so ಈಗಾಗಲೇ ಮೊನ್ನೆ I think few months ago science exhibition ಆಯಿತು ಮತ್ತು graduation day most of the parents had participated, and today you could see your children presenting their presenting their models. ಹೇಗೆ ಅನಿಸ್ತಾ ಇದೆ? Any opinion from the parents? I want to let it be more interactive. ಏನು ಅನ್ಸುತ್ತೆ? Please pass the mic. Sir, when they have theoretical learned and then when they practically experience, they will remember for a longer period of time. So, actually, I am very happy with this program. I am very much happy to see these children again with the models. I could see that my son yesterday at home itself he was very much enthusiastic, and he insisted to come to this and see and witness this, and I am very much happy. So seriously, he is completely engaged and he is very much interactive, and I can see this growth and learning in this institution. I am very much thankful to the institution for making these arrangements. ಟೀಚರ್ ಏನು ಹೇಳ್ತಾ ಇದ್ರು ಅದನ್ನ ಕೇಳಿಸ್ಕೊಂಡು ಗ್ರಹಿಸ್ಕೊಂಡು ರಿಪ್ರೆಸೆಂಟ್ ಮಾಡ್ತಾ ಇದ್ವಿ. ಅದು ಕೇಳಿ ಕಲಿಯೋದು. ಮತ್ತೆ ಚಿತ್ರ ಬಿಡಿಸ್ತಾ ಇದ್ರು, ಅದನ್ನ ಕೇಳಿ ಕಲಿಯೋದು. ಟೀಚರ್ ಏನೋ ಹೇಳ್ತಾ ಇರ್ತಾರೆ, ಆಡಿಟ್ರಿ ಅಂತ ಹೇಳ್ತೀವಿ, ಅದನ್ನ ಹೇಳ್ತಾ ಇರ್ತಾರೆ. ಮತ್ತೆ ಮೂರನೇದು ಮಾಡಿ ಆಕ್ಟಿವಿಟೀಸ್ ಮಾಡಿ ಕಲಿಯೋದು. ಓಕೆ, ಸೊ ದಟ್ ಈಸ್ ಕಿನೆಸ್ಥೆಟಿಕ್ ಅಂತಾರೆ. ಸೊ ಚಿಲ್ಡ್ರನ್ ಲರ್ನಿಂಗ್ ಟೈಪ್ಸ್ ಆರ್ ಆಫ್ 3 types: ಆಡಿಟ್ರಿ, ವಿಜುವಲ್ ಅಂಡ್ ಕಿನೆಸ್ಥೆಟಿಕ್. ಓಕೆ, ಸೊ ಕೆಲವು ಮಕ್ಕಳು ಹೇಳಿದ ತಕ್ಷಣ ಗ್ರಹಿಸ್ಕೊಂಡ್ಬಿಡ್ತಾರೆ, ಏನಾದರೂ ಆಗಲಿ. ಕೆಲವು ಮಕ್ಕಳು ನೋಡಿದ ತಕ್ಷಣ ಗ್ರಹಿಸ್ಕೊಳ್ತಾರೆ, ಕೆಲವು ಮಕ್ಕಳು ಆಕ್ಟಿವಿಟಿ ಮಾಡಿ ಕೊಡ್ತಾರೆ. ಒಂದು ಕಾನ್ಸೆಪ್ಟ್ ಈ 3 ಥರದ್ರಲ್ಲೂ ಮಗುಗೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಕೇಳೋದು ನೋಡೋದು ಮಾಡಿದಾಗ ಆ ಕಾನ್ಸೆಪ್ಟ್ಸ್ ಡೀಪ್ ರೂಟ್ ಆಗೋಗುತ್ತೆ ತಲೆಯಲ್ಲಿ. ಸೊ ಅದರಿಂದ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಎಸ್ಪೆಷಲಿ ದಿಸ್ ಕೈಂಡ್ ಆಫ್ system. You will all get a chance to see children are having snacks break. Until then, I take up your time and put a small seesaw. Okay. So there was a great feedback about Credo. I'm happy about it.
ನಾನು ಸೆಂಟ್ ಸೋಫಿಯಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇರೋ ಜಾಯ್ಫುಲ್ ಸೆಕೆಂಡ್ ಅನ್ಶಿಕ್ ಅವ್ರ ಮದರ್ ಮಾತಾಡ್ತಾ ಇರೋದು. ನಾನು ಇವತ್ತು ಏನಕ್ಕೆ ಬಂದಿದ್ದೀನಿ ಮಾತಾಡಲಿಕ್ಕೆ ಸೆಂಟ್ ಸೋಫಿಯಾ ಇಂಟರ್ನ್ಯಾಷನಲ್ ಸ್ಕೂಲ್ ಬಗ್ಗೆ ಅಂತ ಅಂದರೆ, ನಾನು ಸ್ಟಾರ್ಟಿಂಗಿಂದ ಹೇಳ್ಬಿಡ್ತೀನಿ ಎಲ್ರಿಗೂ ತಿಳ್ಕೊಳ್ಳಿ ಅಂತ. ಯಾಕಂದರೆ ನನ್ನ ಮಗುಗೆ ನಾನು ಅಡ್ಮಿಷನ್ ಮಾಡಬೇಕು ಅಂತ ನಾನು ಸರ್ಚ್ ಮಾಡ್ತಾ ಇರೋ ಟೈಮಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದೆ. ನನಗೆ ಇಲ್ಲಿನ ಏರಿಯಾ ಹೊಸದಾಗಿತ್ತು. ನಾನು ವಿಜಯನಗರದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಈ ಏರಿಯಾ ನಂಗೆ ಹೊಸದಾಗಿತ್ತು. ಯಾವ ಸ್ಕೂಲ್ ಸೇರಿಸಿದ್ರೆ ನನ್ನ ಮಗಳು ಬೆಟರ್ ಆಗಿರ್ತಾಳೆ ಅಂತ ನಾನು ಸರ್ಚ್ ಮಾಡೋ ಟೈಮಲ್ಲಿ ಗೂಗಲಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಸೆಂಟ್ ಸೋಫಿಯಾ ಇಂಟರ್ನ್ಯಾಷನಲ್ ಸ್ಕೂಲ್. ಸೊ ಅವ್ರದ್ದು ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ಪ್ರತಿಯೊಂದು ನಾನು ಸರ್ಚ್ ಮಾಡಿದಾಗ ಓದ್ತಾ ಇದ್ದ ಸ್ಟೂಡೆಂಟ್ ಮದರ್ಸ್ಗಳು ಪೇರೆಂಟ್ಸ್ಗಳೆಲ್ಲ ಒಳ್ಳೆ ರಿವ್ಯೂ ಕೊಟ್ಟಿದ್ರು. ಸೊ ಆದ್ದರಿಂದ ನಾನು ಆ ಸ್ಕೂಲ್ಗೆ ಅಂತ ನಾನು ಹೋದೆ ಖುದ್ದಾಗಿ ಮೀಟ್ ಮಾಡೋಣ ಅಂತ. ಸೊ ಪ್ರಿನ್ಸಿಪಲ್ ಮೇಡಮ್ ಹತ್ರ ಎಲ್ಲ ಕೂತು ಮಾತಾಡಿದಾಗ ನನಗೆ ಆ ಸ್ಕೂಲಲ್ಲಿ ಮೇಯ್ನಾಗಿ ಫಸ್ಟ್ ಆಫ್ ಆಲ್ ಇಷ್ಟಪಟ್ಟಿದ್ದು ಭಗವದ್ಗೀತಾ ಹೇಳ್ಕೊಡ್ತಾರೆ. ಭಗವದ್ಗೀತಾ ಪ್ರತಿಯೊಂದು ಶ್ಲೋಕ ಆಗಲಿ ಪ್ರತಿಯೊಂದಾಗಲಿ ಅಲ್ಲಿ ಹೇಳ್ಕೊಡ್ತಾರೆ ಅಂತ. ಸೊ ನಾನೊಂದು ಹಿಂದೂ ಆಗಿ ಒಂದು ಸ್ಕೂಲಲ್ಲಿ ಭಗವದ್ಗೀತೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ದಾಗ ನಾನು ಆ ಸ್ಕೂಲಿಗೆ ನಾನು ಸೇರಿಸ್ಬೇಕು, ನನ್ನ ಮಗು ಅಲ್ಲಿದ್ದರೆ ಓದಿದ್ರೆ ಎಜುಕೇಷನ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಅಲ್ಲಿ ಸೇರಿಸ್ದೆ. ಬಟ್ ಆ ಸ್ಕೂಲಿಗೆ ಸಂಪೂರ್ಣವಾಗಿ ನಂಗೆ ಏನೂ ಗೊತ್ತಿರಲಿಲ್ಲ. ಒನ್ಸ್ ನನ್ನ ಮಗುಗೆ ಮಾಂಟೆಸರಿಗೆ ಅಡ್ಮಿಷನ್ ಮಾಡಾದಮೇಲೆ ನನ್ನ ಮಗು ಎಷ್ಟು ಚೆನ್ನಾಗಿ ಓದ್ತಾ ಇದೆ ಅಂದರೆ, ಆ ಪುಟ್ಟ ಮಗುಗೆ ನನಗೆ ರೈನ್ಬೋ ಕಲರ್ಸ್ಗಳು ಯಾವ್ಯಾವ ಕಲರ್ ಇದೆ ಅಂತ ಗೊತ್ತಿಲ್ಲ. ನನ್ನ ಮಗು ಪ್ರತಿಯೊಂದು ಕಲರ್ಸ್ ಹೇಳುತ್ತೆ, ಪ್ರತಿಯೊಂದು ವೆಜಿಟೇಬಲ್ ಹೇಳುತ್ತೆ, ಪ್ರತಿಯೊಂದು ಫ್ರೂಟ್ಸ್ ಹೇಳುತ್ತೆ. ನನಗೆ ಕೆಲವೊಂದು ಫ್ರೂಟ್ಸ್ಗಳು ನೇಮ್ಗಳು ಗೊತ್ತಿಲ್ಲ. ಯಾಕಂದರೆ ನಾನೇ ಮದರಾಗಿ ನಮಗೆ ಗೊತ್ತಿರೋಲ್ಲ ಫ್ರೂಟ್ಸ್. ಆ ಮಗು ನಾನು ಕರ್ಕೊಂಡೋಗಿ ತೋರಿಸಿದ್ರೆ ನನ್ನ ಮಗು ಎಲ್ಲ ಫ್ರೂಟ್ಸ್ ನೇಮು ಎಲ್ಲ ಕಲರ್ಸ್ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಆ ಮಗು ಆ ಸ್ಕೂಲಲ್ಲಿ ಹೋಗಿ ಇಷ್ಟು ಬೆಟರಾಗಿ ಓದ್ತಾ ಇದೆಯಾ ಅಂತ. ಮತ್ತು ಇನ್ನೂ ಒಂದೇನೆಂದರೆ, ಆ ಸ್ಕೂಲಲ್ಲಿ ಟೀಚರ್ಸಾಗಿ ಆ ಮಕ್ಳುಗಳ್ನ ನೋಡ್ಕೊಳ್ತಾ ಇಲ್ಲ. ಅವರೊಂದು ಮದರಾಗಿ ಆ ಮಕ್ಳುಗಳ್ನ ತೊಡೆ ಮೇಲೆ ಕೂರಿಸ್ಕೊಳ್ಳೋದಾಗಲಿ, ಮುದ್ದು ಮಾಡೋದಾಗಲಿ, ಪ್ರತಿಯೊಂದು ಹೇಳ್ಕೊಡೋದಾಗಲಿ ನನಗೆ ತುಂಬ ಇಷ್ಟ ಆಯಿತು. ಹೇಳ್ಕೊಳಿಕ್ಕಾಗಲ್ಲ. ನನಗೆ ಒಂದು ಸೇಫ್ಟಿ, ನನ್ನ ಮಗು ಆ ಸ್ಕೂಲ್ಗೆ ಹೋದರೆ ಎಲ್ಲ ಕಲಿತಾ ಇದೆ, ಎಲ್ಲ ಮಾಡ್ತಾ ಇದೆ. ಬಟ್ ಎಜುಕೇಷನಲ್ಲಂತೂ ಹೇಳ್ತಾ ಇದ್ದೀನಿ, ನನಗೆ ಮೈ ಕೊಟ್ಟರು ನಾನು ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಹಾರ್ಟ್ಲಿ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಎಜುಕೇಷನಲ್ಲಿ ದಿ ಬೆಸ್ಟ್ ಅಂದರೆ ದಿ ಬೆಸ್ಟ್ ಸೆಂಟ್ ಸೋಫಿಯಾ ಇಂಟರ್ನ್ಯಾಷನಲ್ ಸ್ಕೂಲ್. ಹೇಳಲಿಕ್ಕೆ ಇಂಟರ್ನ್ಯಾಷನಲ್ ಸ್ಕೂಲು, ಬಟ್ ಅಲ್ಲಿ ಪ್ರತಿಯೊಂದು ಆಚರಣೆ ವಿಚಾರಣೆ, ಪ್ರತಿಯೊಂದು ಫೆಸ್ಟಿವಲ್ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿ, ಪ್ರತಿಯೊಂದು ಫೆಸ್ಟಿವಲ್ ಅವ್ರು ಆಚರಣೆ ಮಾಡೋ ರೀತಿ, ನಾವು ಮದರ್ಗಳಾಗಿ ನಾವು ಎಲ್ಲ ಹಬ್ಬ ನಾವು ಮನೇಲಿ ಮಾಡ್ತೀವೋ ಮಾಡೋದಿಲ್ವೋ ನಮ್ಗದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಪ್ರತಿಯೊಂದು ಯುಗಾದಿ ಮತ್ತು ಪ್ರತಿಯೊಂದು ಸಂಕ್ರಾಂತಿ ಮತ್ತು ಕ್ರಿಸ್ಮಸ್ಸು, ಪ್ರತಿಯೊಂದು ಫೆಸ್ಟಿವಲ್ಲು ಅಲ್ಲಿ ಆಚರಿಸ್ತಾರೆ. ಪ್ರತಿಯೊಂದು ನನ್ನ ಮಕ್ಕಳುಗಳು ಕಲಿತಾ ಇದ್ದಾರೆ, ಆಚರಣೆ ಬಗ್ಗೆ ಕಲಿತಾ ಇದ್ದಾರೆ. ಅದ್ರ ವಿಚಾರಣೆ ಆದರೂ ಹೇಗೆ ಆಚರಿಸೋದು, ಹೆಂಗೆ ಮಾಡೋದು, ಸಂಪ್ರದಾಯವಾಗಿ ಅದನ್ನು ಕಲಿತಾ ಇದ್ದಾರೆ. ಎಜುಕೇಷನ್ನು ತುಂಬ ಚೆನ್ನಾಗಿದೆ. ಮತ್ತು ಇವಾಗ ಲೇಟೆಸ್ಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಾರಿನ್ ಲ್ಯಾಂಗ್ವೇಜ್ ಅಂತ. ನಾವು ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ಗಳು ಗೊತ್ತಿಲ್ಲದಲ್ಲೇ ಇರೋ ಪೇರೆಂಟ್ಸ್ಗಳು ಇವತ್ತು ನನ್ನ ಮಕ್ಕಳುಗಳು ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಫಾರಿನ್ ಲ್ಯಾಂಗ್ವೇಜ್ಗಳು ಕಳಿಸಿ ನಾಳೆ ದಿನ ಅವರು ಚೆನ್ನಾಗಿ ಓದಿ ಫಾರಿನ್ಗಳಿಗೆ ಹೋದರೆ ಅವ್ರಿಗೆ ಅದ್ರ ಬಗ್ಗೆ ನಾವು ಫಾರಿನ್ ಲ್ಯಾಂಗ್ವೇಜ್ ಕಲಿತಿಲ್ಲ ಹೆಂಗಪ್ಪ ಅಲ್ಲಿರೋದು ಅನ್ನೋ ಥಾಟ್ಸೇ ಬರೋದಿಲ್ಲ. ಸೊ ಆರಾಮಾಗಿ ಇಂಡಿಪೆಂಡೆಂಟಾಗಿ ನಮ್ಮ ಮಕ್ಕಳುಗಳು ಎಲ್ಲ ಕಡೆ ಓಡಾಡ್ಬೋದು, ಬೆಳಿಬೋದು, ಕಲ್ತ್ಕೊಳ್ಬೋದು, ಚೆನ್ನಾಗಿ ಅವ್ರು ಲರ್ನ್ ಮಾಡ್ಬೋದು. ಅದನ್ನು ಈಗಿಂದ ಚಿಕ್ಕ ಮಕ್ಕಳಿಂದ ಮಾಂಟೆಸರಿಯಿಂದ ಫಾರಿನ್ ಲ್ಯಾಂಗ್ವೇಜಲ್ಲಿ ಯಾವ ಸ್ಕೂಲಲ್ಲಿ ನನ್ನ ಕಲಿಸ್ತಾ ಇದ್ದಾರೆ ಅಂದರೆ ಸೆಂಟ್ ಸೋಫಿಯಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಾತ್ರನೇ ಫಾರಿನ್ ಲ್ಯಾಂಗ್ವೇಜ್ ಕಲಿಸ್ತಾ ಇರೋದು. ಅದಕ್ಕೆ ನನಗೆ ಖುಷಿ ಆಗುತ್ತೆ. ನನ್ನ ಮಗುಗೆ ಒಳ್ಳೆ ಸ್ಕೂಲ್ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ, ಒಳ್ಳೆ ಸರ್ಗಳ ಹತ್ರ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಮ್ಯಾಮ್ಗಳ ಬಗ್ಗೆ ಹೇಳಬೇಕು ಅಂದರೆ ಅವರು ಮ್ಯಾಮ್ಗಿನ್ನ ಹೆಚ್ಚಾಗಿ ಮದರಾಗಿ ಇದ್ದಾರೆ. ಇದರಿಂದ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಒಳ್ಳೆ ಸ್ಕೂಲ್ ಕಳಿಸಿದ್ದೀನಿ. ಯಾವುದ್ರಿ ನನ್ನ ಮಗು ಒಂದು ಸ್ತೋತ್ರ ಗೊತ್ತಿರಲಿಲ್ಲ, ನನ್ನ ಮಗುಗೆ ಒಂದು ಮಂತ್ರ ಗೊತ್ತಿರಲಿಲ್ಲ. ಇವತ್ತು ನನ್ನ ಮಗು ಹನುಮಾನ್ ಚಾಲೀಸ ಹೇಳುತ್ತೆ, ಭಗವದ್ಗೀತೆ ಪುಸ್ತಕದಲ್ಲಿರೋ ಶ್ಲೋಕಗಳು ಹೇಳ್ತಾಳೆ. ಅದ್ರ ಬಗ್ಗೆ ನನ್ನ ಮದರಾಗಿ ನನಗೆ ಹನುಮಾನ್ ಚಾಲೀಸ ಬರಲ್ಲ, ನನ್ನ ಮಗು ಪ್ರತಿ ಶನಿವಾರ ದೇವ್ರ ಮುಂದೆ ಕೂತ್ಕೊಂಡು ಹನುಮಾನ್ ಚಾಲೀಸ ಹೇಳ್ತಾಳೆ ಅಂದರೆ ಗ್ರೇಟ್ ಅಲ್ಲ. ಇಂಥ ಯಾವ ಸ್ಕೂಲಲ್ಲಿ ಹನುಮಾನ್ ಚಾಲೀಸ ಎಲ್ಲ ಹೇಳ್ಕೊಡ್ತಾರೆ? ಅದು ಹೇಳ್ಕೊಡ್ತಾ ಇರೋದು ಒಂದೇ ಸೆಂಟ್ ಸೋಫಿಯಾ ಇಂಟರ್ನ್ಯಾಷನಲ್ ಸ್ಕೂಲ್. ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಕೆಲವೊಬ್ರು ನನಗೂ ಹೇಳಿದ್ರು ಏನು ಆ ಸ್ಕೂಲಲ್ಲಿ ಮಕ್ಳುಗಳು ಕಡಿಮೆ ಇದ್ದಾರೆ, ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಅಂದ್ರೆ. ನನ್ನ ಮಕ್ಳುಗಳು ಸ್ಟ್ರೆಂತ್ ಇಲ್ಲ ಅಂದರೆ ಅಲ್ಲಿನ ಎಜುಕೇಷನ್ ಇದೆ ಅಲ್ಲ, ದಿ ಬೆಸ್ಟ್ ಎಜುಕೇಷನ್ನು. ಮುಂದಕ್ಕೆ ಅಲ್ಲೂ ಸ್ಕೂಲ್ಗಳು ಸೇರಿಸ್ಕೊಳ್ತಾರೆ. 30 ಜನ 40 ಜನ ಸೇರಿಸ್ಕೊಂಡು ಮಕ್ಳುಗಳ್ನ ಎಜುಕೇಷನ್ ಕೊಡೋದಲ್ಲ, 15-20 ಜನ ಮಕ್ಳುಗಳ್ನ ಕೂರಿಸಿ ಆ ಮಕ್ಳುಗಳಿಗೆ ಸಂಸ್ಕಾರ ಕಳಿಸೋದು, ಎಜುಕೇಷನ್ ಕಳಿಸೋದು, ಅದು ಇಂಪಾರ್ಟೆಂಟು. ಅದು ನಡೀತಾ ಇರೋದು ಸೆಂಟ್ ಸೋಫಿಯಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಾತ್ರನೇ. ಮತ್ತು ಇನ್ನೂ ಒಂದು, ಬೇರೆ ಸ್ಕೂಲಲ್ಲಿ ಕಂಪೇರ್ ಮಾಡಿದ್ರೆ ಡೊನೇಷನ್ಗಿನ್ನ ಕಡಿಮೆ ಇದೆ, ಇಲ್ಲಿ ಕಡಿಮೆ ಇದೆ. ಬೇರೆ ಸ್ಕೂಲಲ್ಲಿ ಲಕ್ಷಾಂತರ ರೂಪಾಯಿ ಇರ್ಬೋದು, ನಾನು ವಿಚಾರಿಸ್ದಂಗೆ ಬೇರೆ ಸ್ಕೂಲಲ್ಲಿ ಲಕ್ಷಾಂತರ ರೂಪಾಯಿ ಇದೆ. ಬಟ್ ಈ ಸ್ಕೂಲಲ್ಲಿ ಲಕ್ಷದಲ್ಲಿ 2 ಮಕ್ಕಳು ಓದ್ಬೋದು.
ಒಂದು ಮನೆಯಲ್ಲಿ 1 ಲಕ್ಷದಲ್ಲಿ ಇಬ್ಬರು ಮಕ್ಕಳನ್ನು ಓದಿಸೋ ಕೆಪಾಸಿಟಿ ಇರೋದು ಸೆಂಟ್ ಸೋಫಿಯಾ ಸ್ಕೂಲಲ್ಲಿ ಮಾತ್ರ. ನಾನು ಇಷ್ಟೇ ಕೇಳ್ಕೊಳ್ಳೋದು, ನಾನು ಎಲ್ಲರೂ ಬನ್ನಿ ಸ್ಕೂಲಿಗೆ ಸೇರಿಸ್ರಿ. ನಾನು ಎಷ್ಟು ಹೇಳಿದ್ರು ಕಡಿಮೆನೇ ಸ್ಕೂಲ್ ಬಗ್ಗೆ. ಥ್ಯಾಂಕ್ ಯು ಸೆಂಟ್ ಸೋಫಿಯಾ ಇಂಟರ್ನ್ಯಾಷನಲ್ ಸ್ಕೂಲು. ಮತ್ತು ನನಗೆ ನಾನೇ ಪ್ರೌಡ್ ಮಾಡ್ಕೊಳ್ತೀನಿ, ನನ್ನ ಮಗಳಿಗೆ ಒಳ್ಳೆ ಸ್ಕೂಲ್ ಸೆಲೆಕ್ಟ್ ಮಾಡಿದ್ದೀನಿ, ಅವಳ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ ಅನ್ನೋ ಒಂದು ನೆಮ್ಮದಿ ನನಗಿದೆ. ಅದರಿಂದ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಒನ್ಸ್ ಅಗೇನ್ ಸೆಂಟ್ ಸೋಫಿಯಾ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಲ್ಲ ಟೀಚರ್ಸ್.